ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತು ಮೇ 15ನೇ ತಾರೀಕು ನೋಡ್ರಪ್ಪ. ನಾ ಹಿಂಗ ಅಂದ ಕೂಡ್ಲೆ ನಿಮ್ಗೆ ಏನ್ರ ಸಿಟ್ಟು ಬಂತ? ಇಲ್ಲಲ್ಲ. ಯಾಕೆ ಹಿಂಗ್ ಕೇಳ್ಲಿಕತ್ತೀನಂದ್ರ, ಮೇ 15 ಅಂತ ಅಂದ ಕೂಡ್ಲೆ CM ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಕಾರಣನೂ ಅದ ಬಿಡ್ರಿ. ಒಂದು, ಅವರ ಖಾಸ ದೋಸ್ತ್ ಅಂದ್ರ DK ಶಿವಕುಮಾರ್ ಅವರ ಹುಟ್ಟಿದ ಹಬ್ಬ. ಸಿದ್ದರಾಮಯ್ಯನವ್ರು ಏನಾರ ಸ್ವಲ್ಪ ಯಾಮಾರಿದ್ರು, ಸುಮ್ಮನೆ ಕುಂತಿದ್ರು ಅಂದ್ರ ಅವ್ರಿಗೂ ಒಂಥರ ಹಬ್ಬನೇ ಆಗ್ತಿತ್ತು ಬಿಡ್ರಿ. CM ಕುರ್ಚಿ ತಪ್ಪ ಹೋಗ್ತಿತ್ತು. ಆದ್ರ ಸಿದ್ದರಾಮಯ್ಯ ಸಾಹೇಬ್ರು ಬಹಳ ಶಾಣೆ ಅದಾರ್ರಿ. ಅವ್ರು ಹಂಗೆ ಬಿಟ್ಟು ಕೊಡುದಿಲ್ಲ. ಅದ್ರ ಸಲುವಾಗಿ ಏನೇನ್ ಬೇಕು ಅದೆಲ್ಲ ಮಾಡ್ತಾರ. ಆದ್ರೂ DKC ಅವರು CM ಸಾಹೇಬ್ರಿಗೆ ನೀರ್ ಕುಡಿಯೋಂಗ್ ಮಾಡ್ಬಿಟ್ಟಾರ. ನೀರ್ ಸಾಕಾಗಲ್ಲ, ಜ್ಯೂಸ್ ಕೊಡ್ರಿ ಅಲ್ಲಿಗತ್ತಾರ ಅವ್ರು. ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಬಿಸಿಲೊಳಗಡೆ ಯಾವನ ಜ್ಯೂಸ್ ಇಡು, ಎಳ್ನೀರು. ಎಳ್ನೀರ್ ತಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಬಿಸಿಲೊಳಗಡೆ ಯಾವನ ಜ್ಯೂಸ್ ಇಡು, ಎಳ್ನೀರು. ಬಿಡ್ರಪ್ಪ, ಈ CM ಕುರ್ಚಿ ಗದ್ಲ ಇದ್ದಿದ್ದೆ. ಆದ್ರ ಇವತ್ತ ನ್ಯಾಯವಾಗಿ ನೋಡುವುದಾದ್ರ ತಮಿಳುನಾಡಿನ ಹೊಸ CM ವಿಜಯ್ ಅವರು DK ಶಿವಕುಮಾರ್ ಅವರಿಗೆ ಫೋನ್ ಮಾಡ್ಬೇಕಾಗಿತ್ತು, ಬರ್ತ್ಡೇ ವಿಶ್ ಮಾಡ್ಲಿಕ್. ಆದ್ರೆ ಏನ್ ಆಶ್ಚರ್ಯ ಅಂತೀರಿ ನೀವ? ವಿಜಯ್ ಅವರಿಗೆ ಅಷ್ಟು ರಾಜಕೀಯ ಅನುಭವ ಇಲ್ಲ, ಅವ್ರಿಗಷ್ಟು ಮ್ಯಾಚುರಿಟಿ ಇಲ್ಲ ಅಂತ ಅಂದವರು DKC ಅವರು ಈಗ ತಾವೇ ಖುದ್ದಾಗಿ ವಿಜಯ್ ಅವರಿಗೆ ಫೋನ್ ಮಾಡಿ ಶುಭಾಶಯಗಳನ್ನ ತಿಳಿಸ್ಲಿಕ್ಕತ್ತಾರ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಿಸ್ಟರ್ ವಿಜಯ್ ಇಸ್ ಎ ಇಮ್ಮೆಚ್ಯೂರ್ ಪಾಲಿಟಿಷಿಯನ್. He doesn't know maturity. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. Fine, thank you. Congratulations. You have created a history. We all are there. We will try to help you out. Whatever our party tells, we will do it. ಮಾತೇ ಇಲ್ಲ. Good evening, Vijay. Good evening, Vijay. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. Mr. Vijay is a immature politician. He doesn't know maturity. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. Fine, thank you. Congratulations. You have created a history. We all are there. We will try to help you out. Whatever our party tells, we will do it. ಮಾತೇ ಇಲ್ಲ. ಇದೇ ರೀ ರಾಜಕೀಯ ಅಂದ್ರ ಮತ್ತೇನ್ ಮಾಡ್ತಾರ ಹೇಳ್ರಿ. ತಮಿಳ್ನಾಡಿನಾಗ ಕಾಂಗ್ರೆಸ್ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡದ್ಮೇಲೆ DKC ಅವರ ವೈಯಕ್ತಿಕ ಅಭಿಪ್ರಾಯ ಎಲ್ಲಿ ಉಳಿತೈತಿ? ಕಾಂಗ್ರೆಸ್ ಹೆಂಗ್ ಅಂತೈತಲ್ಲ, ಅದನ್ನೆಲ್ಲ ಮೆಚ್ಚಿ ಅಹುದಹುದನಬೇಕು ಅಂತಿರ್ತೈತಿ ಪರಿಸ್ಥಿತಿ. ಇರ್ಲಿ ಬಿಡ್ರಪ್ಪ, ನಮ್ಮ ಕಡೆಯಿಂದ DCM DKC ಸಾಹೇಬ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಆ DCM ಅನ್ನೋದೈತಲ್ಲ, ಆ ಹುದ್ದೆದಾಗ D ಅನ್ನೋದು ಆದಷ್ಟು ಜಲ್ದಿ ಮಾಯವಾಗ್ಲಿ ಅಂತ ಕೇಳ್ಕೊಳ್ಳೋಣ. ಅಂದಂಗ ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಆದ್ರಪ್ಪ. ಮೇ 15ನೇ ತಾರೀಕು ಇವತ್ತಿನಿಂದೆ 4 ವರ್ಷ ಆದ ಮ್ಯಾಲ ತೈಲ ಮಾರುಕಟ್ಟೆ ಕಂಪನಿಗಳು ಪೆಟ್ರೋಲ್ ಮತ್ತ ಡೀಸೆಲ್ ರೇಟ್ನ್ಯಾಗ 1 ಲೀಟರ್ಗೆ 3 ರೂಪಾಯಿಯಷ್ಟು ಹೆಚ್ಚು ಮಾಡ್ಯಾವ. ಹಿಂಗಾಗಿ ಬೆಂಗಳೂರಿನಾಗ ಈಗ ಪೆಟ್ರೋಲ್ ರೇಟ್ 106ಕ್ಕ ಏರ್ಬಿಟ್ಟೈತೆ ಅಂತ. ನೋಡ್ರಿ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇರಾನ್ ಅಮೆರಿಕ ಯುದ್ಧ ಸಂಘರ್ಷ ಆಗ್ಲಿಕ್ಕತ್ತದ. ಅಂತಾರಾಷ್ಟ್ರೀಯ ಮಾರ್ಕೆಟ್ನ್ಯಾಗ ಕಚ್ಚಾ ತೈಲ ದರ ಏರಿಕೆ ಆಗಿರ್ತೈತಿ. ಅಷ್ಟೇ ಅಲ್ಲ, ತೈಲ ಪೂರೈಕೆದಾಗ ವ್ಯತ್ಯಯನೂ ಉಂಟಾಗಿರ್ತೈತಿ. ಹಿಂಗಾಗಿ ರೇಟ್ ಹೆಚ್ಚಾಗ್ಯದ. ಹಿಂಗ ದೇಶಗಳ ನಡುವ ಯುದ್ಧ ಸಂಘರ್ಷ ನಡೆದಾಗ ಒಂದಿಷ್ಟು ಬೆಲೆ ಏರಿಕೆ ಆಗುದು ಸಹಜ. ಇದನ್ನ ಒಪ್ಕೋಬೇಕಾಗ್ತದ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆಲ್ರಿಗೂ ಗೊತ್ತಿರ್ತೈತ್ರಪ್ಪ. ಆದ್ರ ಯಾವಾಗ ಮೋದಿ ವಿರುದ್ಧ ಏನಾದ್ರೆ ತಗಾದೆ ತೆಗಿಬೇಕು ಅಂತ ಕಾಯ್ಕೊಂಡು ಕುಂತಿರ್ತಾರ ನೋಡ್ರಿ ತುದಿಗಾಲ್ನ್ಯಾಗ, ಅವ್ರಿಗೆ ಇದೊಂದು ಭಾರಿ ಒಳ್ಳೆ ಅಸ್ತ್ರ. ಇದನ್ನ ಹಿಡ್ಕೊಂಡು ಶುರು ಹಚ್ಕೊಂಡಾರ. ಆದ್ರೆ ಈ ಬೆಲೆ ಏರಿಕೆ ಅನ್ನೋದು ಎಷ್ಟು ಕಾಮನ್ ಐತಿ, ಯಾವಾಗಿನಿಂದ ಐತಿ ಅನ್ಲಕ್ಕ ಸಾಕ್ಷಿನೇ ಅದಾವ.
महंगाई की वजह से सुसाइड करने से महंगाई घट जाएगी हट जाएगी. Government of India has no control over the price of LPG. थोड़ा सा भार सभी लोगों के ऊपर बराबर से डाला जाए जिससे कि जो देश की अर्थव्यवस्था है उस देश की अर्थव्यवस्था के ऊपर असर न पड़े. पैसा कहाँ से आता? पैसा पेड़ों पर तो लगता नहीं है. आप क्या कहना चाह रहे हैं कि आप इतने गरीब हैं कि आप 900 रुपये नहीं दे सकते सिलेंडर के लिए? ನೋಡ್ರಿ ಎಲ್ಲರೂ ಅವ್ರವ್ರ ಅಧಿಕಾರದ ಅವಧಿನ್ಯಾಗ ಟೈಮ್ನ್ಯಾಗ ಬೆಲೆ ಏರಿಕೆ ಮಾಡೇ ಮಾಡಿರ್ತಾರ. ಅಂತ ಸಮಯ ಸಂದರ್ಭ ಬಂದೇ ಬಂದಿರ್ತೈತಿ ಬಿಡ್ರಿ. ನಾವಂತೂ ಮಿಡಲ್ ಕ್ಲಾಸ್ ಮಂದಿ ಗೊತ್ತಲ್ಲ, ರೇಟ್ ಎಷ್ಟರೇ ಆಗ್ಲಿ ನಾವು ಪೆಟ್ರೋಲ್ ಹಾಕ್ಸೋದು 100 ರೂಪಾಯಿಗೆ ಹೌದಿಲ್ಲ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬಂದ್ರ 3 ತಿಂಗಳೇನು 4 ತಿಂಗಳೇನು ಗೃಹಲಕ್ಷ್ಮಿ ರೊಕ್ಕ ಕೈಗೆ ಸೇರಿಲ್ಲ ಅಂತ ಹೆಣ್ಮಕ್ಳು ತಮ್ಮ ಗೋಳ್ ಹೇಳ್ಕೊಳಿಕತ್ತಾರ. ಅಷ್ಟೇ ಅಲ್ಲ, ಈ ಉಚಿತ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಫುಲ್ ಹೈರಾಣಕ್ಕೆ ಬಿದ್ದೈತಿ ಅಂತ ಮಾಜಿ ಸಚಿವ ರಾಜಣ್ಣ ಅವರು ಖುದ್ದಾಗಿ ಒಪ್ಕೊಳ್ಳಿಕತ್ತಾರ. ಕರ್ನಾಟಕದಲ್ಲಿ ಇವೆಲ್ಲ ಫೀಬೀಸ್ ಎಲ್ಲ ಕೊಟ್ಟು ಸರ್ಕಾರದಲ್ಲಿ ಯಾವ ತರ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿದ್ದೀವಿ ನಾವು. 3 ತಿಂಗಳಿಂದ ಬಂದಿಲ್ಲ ಸರ, 3-4 ತಿಂಗಳಾತ್ರಿ ಈಗ. ಬಟ್ ಗೃಹಲಕ್ಷ್ಮಿ ಹಣ ಬಂದಿಲ್ರಿ. ಹಾ ರೀ, ಇಲ್ಲ ಸರ ಬಂದಿಲ್ಲ. ಅವು ಬಂದ್ರಿ ಇಮಿಡಿಯೇಟ್ಲಿ ಎಂಟ್ರಿ ತೋರಿಸ್ತಾವ್ರಿ, ಮೆಸೇಜ್ ಬರ್ತಾವ. ಒಟ್ಟ ಬಂದಿಲ್ರಿ. ಹಾ ಬಂದಿಲ್ರಿ. ಮಿನಿಮಮ್ 3 ತಿಂಗಳದಂತೂ ಬಂದೇ ಇಲ್ಲ ನೋಡ್ರಿ. ಇನ್ನು ಈ ಕೇರಳದಾಗ ಸಿಎಂ ಹುದ್ದೆ ಕೈ ತಪ್ಪಿದ ಮ್ಯಾಲ ಕೆ.ಸಿ. ವೇಣುಗೋಪಾಲ್ ಅವರು ಒಂಥರ ವಿಚಿತ್ರ ಆಡ್ಲಿಕತ್ತಾರ. ಪಾಪ ಎಲ್ಲರೂ ಮೈಕ್ ಹಿಡಿದ ಮ್ಯಾಲ ಗಾಬರಿ ಆಗ್ಬಿಟ್ರ. ತೊದಲ್ ಏನೇನೋ ಮಾತಾಡ್ಲಿಕತ್ತಾರ. ಆಮೇಲೆ ಹೇಳ್ತಾರ, ಹೌದು ನಾ ಕೇರಳದ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸಿದ್ಯಾ, ನಾ ಬಹಳ ವರ್ಷಗಳಿಂದ ಕಾಂಗ್ರೆಸ್ ಅನ್ನ ಸೇವೆ ಮಾಡ್ಕೊತ ಬಂದಿನಿ, ಆದ್ರ ನಮಗ್ ಕಡಿಗಣಿಸ್ಯಾರ ಅಂತ ಹೇಳಕ್ ಹೋದ್ರು. ಸತೀಶ್ ಅವ್ರೇನೋ ಈಗ ಮುಖ್ಯಮಂತ್ರಿ ಆಗ್ಯಾರ, ಬಟ್ ಇವ್ರು ಹಿಂಗ್ಯಾಕ ಗಾಬರಿದಾಗ ತೊದಲ್ ಬಿಟ್ರ ಅನ್ನೋದು ವಿಚಿತ್ರ ಅನ್ಸ್ಬಿಡ್ತು ನೋಡ್ರಪ್ಪ. ಇನ್ನ ಕೇರಳದಾಗ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡ್ತೀನಿ ನಾನು, ಹೆಣ್ಣು ಮಕ್ಕಳು ಸಿಎಂ ಆಗೋದು ನೋಡ್ಬೇಕು ಅಂತ ಪಾಪ ರಾಹುಲ್ ಗಾಂಧಿ ಅವರ ಆಸೆ ಪಟ್ಟಿದ್ರು. ಯಾಕೋ ತಮ್ಮ ಆಸೆನ ತಾವೇ ನೆರವೇರಿಸ್ಕೊಳ್ಲಿಕ್ಕಾಗ್ಲಿಲ್ಲ ನೋಡ್ರಿ. ಬಿಡ್ರಪ್ಪ, ಇವ್ರು ಹಿಂಗೇರಿ ಯಾವಾಗ್ನು ಮೊದಲೊಂದು ಆಮೇಲೊಂದು ಹೇಳುದ ಇವ್ರದ್ದು ಕೆಲ್ಸ. ಮಹಿಳೆಯರಿಗೆ ಆದ್ಯತೆ, ಅಧಿಕಾರ, ಪದವಿ ಸಿಗ್ಬೇಕು ಅಂತೆಲ್ಲ ಭಾಷಣ ಬಿಗಿತಾರ. ಸರಿಯಾದ ಟೈಮಿಗೆ ಕೈ ಕೊಡ್ತಾರ. ಮಹಿಳಾ ಮೀಸಲಾತಿ ಮಸೂದೆ ಹೆಂಗ್ ವಿರೋಧ ಮಾಡಿದ್ರೆ ಗೊತ್ತಾಯ್ತಲ್ಲ, ಹಂಗೆ ಇಲ್ಲೂ ಕೇರಳದಾಗ ಹಂಗ ಮಾಡ್ಯಾರ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ.